ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾವ ಸತ್ಯ? ಅನು ರಾಜನಂದಿನಿ ಅನ್ನೋ ಸತ್ಯನಾ? ಅವಳು ನಿನಗೆ ರಾಜನಂದಿನಿ ಅವ್ರ ತರ ಕಾಣಿಸ್ತಾಳ? ರಾಜನಂದಿನಿ ಅವರನ್ನ ಹತ್ತಿರದಿಂದ ನೋಡಿದವನು ನಾನು, ನೀನಲ್ಲ. ಅಬ್ಬಬ್ಬ ಅಂತಂದ್ರೆ ನೀನು ಒಂದೆರಡು ಸಲ ಭೇಟಿ ಮಾಡಿರಬಹುದು ಅಷ್ಟೇ. ಅದೇಗ ನೀನೊಬ್ಬನಿಗೆನೆ ಅವಳು ರಾಜನಂದಿನಿ ಅವ್ರ ತರ ಅನ್ನಿಸ್ತಾಳೆ? ನೋಡು ಝಂಡೆ, ಇದೇ ಕೊನೆ ಸಲ. ಇನ್ನೊಂದ್ಸಲ ನನ್ನ ಅನುಭವದಿಂದ ನಿನ್ನ ಬಗ್ಗೆ ಯಾವುದೇ ರೀತಿಯ ಸಂದೇಹದ ಮಾತುಗಳನ್ನ ಕೇಳಬಾರದು ಅಷ್ಟೇ. ಆರ್ಯ, ಹೇಳಿದ್ದಾಗಿದೆ, ಮಾತನ್ನ ನೆನಪಿಟ್ಕೊ. ಆರ್ಯ, ಇನ್ನೊಂದ್ಸಲ ನನ್ನ ಅನುಭವದಿಂದ ನಿನ್ನ ಬಗ್ಗೆ ಯಾವುದೇ ರೀತಿಯ ಸಂದೇಹದ ಮಾತುಗಳನ್ನ ಕೇಳಬಾರದು ಅಷ್ಟೇ. ಅಂದ್ರೆ ಅನು ನನ್ನ ಮೇಲೆ ಸಂಶಯ ಇದೆ ಅನ್ನೋದನ್ನ ಇವನಿಗೆ ಹೇಳಿದಾಳೆ. ನಾನು ಎಷ್ಟು ಸಲ ಇವನಿಗೆ ಹೇಳಿದ್ರು ನನ್ನ ಮಾತು ಕೇಳಲ್ಲ. ಆದ್ರೆ ಅವಳು ಹೇಳಿದ್ರೆ ಸೀದಾ ನನ್ನ ಹತ್ರನೇ ಮಾತಾಡೋಕ್ ಬರ್ತಾನೆ. ಈ ಅನುನ ಇನ್ ಸುಮ್ನೆ ಬಿಡ್ಲೇಬಾರ್ದು. ಮುಗಿಸ್ತೀನಿ, ಅವಳ ಕಥೆ ಮುಗಿಸ್ತೀನಿ. ನೀನು ಅಡುಗೆ ಮನೇಲಿ ಪಳಗಿದ್ದಕ್ಕಿಂತ ಹೆಚ್ಚಾಗಿ ನಾನು ಇದ್ರಲ್ಲಿ ಪಳಗಿದ್ದೀನಿ ಮಂದ. ನನಗಿದೇನು ಕಷ್ಟ ಅಲ್ಲ. ನನಗೆ ಪ್ರತಿಯೊಂದು ತಿಳಿಬೇಕು. ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಏನೇನ್ ಮಾತಾಡಿದ್ರು ಎಲ್ಲ. ಈಗ ನೀನು ಒಂದ್ ದಿಕ್ಕಲ್ಲಿ ಮಾತ್ರ ತಲೆ ಆಡ್ಸೋಕ್ ಅವಕಾಶ. ಯಾವ ಕಡೆ ಆಡ್ತೀಯೋ ಅದು ನಿನ್ ಮುಂದಿನ ಉಸಿರಾಟದ ನಿರ್ಧಾರ ಮಾಡುತ್ತೆ. ಯಾವ ಕಡೆ ಆಡ್ತೀಯ? ಹ್ಞೂ ಅಂತೀಯ? ಹ್ಞೂ ಅಂತೀಯ? ಬೇಗ! ವೆರಿ ಗುಡ್. ನನಗಿಲ್ದೇ ಇರೋ ಗೌರವ ಈ ಗನ್ನಿಗಿದೆ ಅಲ್ವಾ? ನಾನು ನಿನ್ನನ್ನು ಮೀಟ್ ಮಾಡಿದ್ದು, ಇಲ್ಲಿ ನಿನ್ನನ್ನು ಹೆದರ್ಸಿದ್ದು, ಇದನ್ನೆಲ್ಲ ನೀನು ಯಾರ ಹತ್ರ ಆದ್ರೂ ಹೇಳಿದ್ಯೋ ಅಲ್ಲೇ ನಿನಗೆ ಮುಕ್ತಿ ಸಿಗತ್ತೆ. ಇಲ್ಲ ಇಲ್ಲ, ನಾನು ಯಾರಿಗೂ ಹೇಳಲ್ಲ. ಮಂದ, ಬೆಳಿಗ್ಗೆ ತಿಂಡಿಲಿ ಸ್ವಲ್ಪ ಉಪ್ಪು ಜಾಸ್ತಿ ಅನಿಸ್ತಿತ್ತು. ನಿನ್ಗೂ ಏನಾದರೂ ಹಾಗೆ ಅನಿಸ್ತಾ? ಮಂದ, ಏಯ್ ಮಂದ, ನಾನು ಹಾಗೆ ಹೇಳ್ದೆ ಅಂತ ನೀನು ಕೋಪ ಮಾಡ್ಕೋಬೇಡಮ್ಮ. ನನ್ಗನ್ಸಿದ್ನ ನಾನು ಹೇಳ್ದೆ ಅಷ್ಟೇ. ಬಾಯ್ ಮುಚ್ಕೊಂಡು ನನ್ನ ಮಾತು ಕೇಳೋ. ಅನು ಸುತ್ತ ಏನೇನು ನಡೆದ್ರು ಅದೆಲ್ಲ ನನಗೆ ಗೊತ್ತಾಗಬೇಕು. ನಾನು ನಿನ್ನನ್ನು ಮೀಟ್ ಮಾಡಿದ್ದು, ಇಲ್ಲಿ ನಿನ್ನನ್ನು ಹೆದರ್ಸಿದ್ದು, ಇದನ್ನೆಲ್ಲ ನೀನು ಯಾರ ಹತ್ರ ಆದ್ರೂ ಹೇಳಿದ್ಯೋ ಅಲ್ಲೇ ನಿನಗೆ ಮುಕ್ತಿ ಸಿಗತ್ತೆ. ಮಂದ, ಸರ್ ಟೀ ಮಾಡ್ತಿದ್ಯಾ? ಈ ಮಂದ, ಅಮ್ಮಜ್ಜಿ. ಅಮ್ಮ, ಎಲ್ಲಿ ಕಳ್ದೋಗಿದ್ಯಾ ಮಂದ? ಏನಾದ್ರು ಕೇಳಿದ್ರ ಅಮ್ಮೋರೆ? ಹುಷಾರಾಗಿದ್ಯಾ ತಾನೆ? ಶುಂಠಿ ಟೀ ಕೇಳ್ದೆ, ಎಲ್ಲಿ ಕಳ್ದೋಗಿದ್ಯಾ? ಅಮ್ಮ, ನಾನು ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಮನೆಗೆ ರೇಷನ್ ತರಕ್ ಹೋಗುವಾಗ ಈ ಲಿಸ್ಟ್ ಅಲ್ಲಿ ಇರೋದನ್ನೆಲ್ಲ ತಗೊಂಡ್ ಬಂದ್ಬಿಡಿ. ಏನ್ ಲಿಸ್ಟ್ ಅದು ಅನು? ಏನಿಲ್ಲ ಅಕ್ಕ, ಡಾಕ್ಟರು ಕೆಲವೊಂದು ಫುಡ್ ನ ಸಜೆಸ್ಟ್ ಮಾಡಿದ್ದಾರೆ. ಅದನ್ನ ನಾನು ಡಯಟ್ ಲಿಸ್ಟ್ ಆಡ್ ಮಾಡ್ಕೋತಿದ್ದೀನಿ ಅಷ್ಟೇ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರ? ಹಾ ಅಕ್ಕ, ನಂಗೆ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ಹೇಳ್ದೆ, ಅದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ರು. ಲಕ್ಷ್ಮಿ, ಅನುಗೇನ್ ಬೇಕು ತಂದ್ಕೊಡು. ಮಂದ, ಅಮ್ಮ, ಶುಂಠಿ ಟೀ ಮಾಡ್ಕೊಂಡು ತಗೊಂಡ್ ಬಾ, ಮರಿಬೇಡ. ಸರಿ ಅಮ್ಮ. ಐ ಆಮ್ ವೆರಿ ಶ್ಯೂರ್ ನಮ್ಮಿಂದ ಈ ಅನು ಏನೋ ಮುಚ್ಚಿಡ್ತಿದ್ದಾಳೆ. ಇವಳು
ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ತಿದೆ. ಇವಳ ಮೇಲೆ ಒಂದು ಕಣ್ಣಿಡ್ಬೇಕು. ಹಲೋ, ಹೇಳು. ಇದು ತಪ್ಪು ಸರ್. ನಾನು ನೀವು ಮಾಡ್ತಾ ಇರೋದು ತಪ್ಪು ಸರ್. ನಾವೇನ್ ತಪ್ಪು ಮಾಡ್ತಾ ಇದೀವಿ? ಮ್ಯಾಟ್ ಹೇಳು, ಯಾಕೆ ಫೋನ್ ಮಾಡಿದೆ? ನನಗೆ ಪ್ರಾಣ ಭಯದಲ್ಲಿ ಈ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಸರ್. ನನಗೂ ದೇವ್ರು ಒಳ್ಳೇದು ಮಾಡಲ್ಲ, ನಿಮಗೂ ದೇವ್ರು ಒಳ್ಳೇದು ಮಾಡಲ್ಲ. ನನ್ನ ಬಿಟ್ಬಿಡಿ ಸರ್. ದೇವರು ದೇವತೆಗಳು ಅಂತ ಪುರಾಣ ಓದ್ಬೇಡ. ಅಲ್ಲಿ ಏನ್ ಅಪ್ಡೇಟ್ ಇದೆ ಅದನ್ನ ಹೇಳು. ಅದು ಮೀರಾ ಮೇಡಮ್ ಬಂದಿದ್ದಾರೆ ಸರ್. ಮೀರಾ ಮೇಡಮ್ಮ ಅವ್ರ ಮನೆಗೆ ಬರೋದೇನು ಹೊಸದಲ್ಲ. ಮುಂದೆ ಹೇಳೋ. ಅವರು ಅನು ಅಮ್ಮ ರೂಮ್ ಒಳಗೋಗಿ ಬಾಗ್ಲು ಹಾಕೊಂಡು ಇಬ್ರು ಏನೋ ಮಾತಾಡ್ತಾ ಇದ್ದಾರೆ ಸರ್. ಅನು ಹತ್ರ ಮಾತಾಡ್ತಿದ್ದಾರೆ. ಏನ್ ಮಾತಾಡ್ತಿದ್ದಾರೆ ಗೊತ್ತಿಲ್ಲ ಸರ್. ಅರ್ಧಂಬರ್ಧ ಹೇಳಿ ನನಗೆ BP ಏರಿಸ್ತಾ ಇದೀಯಾ ನೀನು? ಸರಿಯಾಗಿ ಹೇಳೋ. ಇಬ್ರು ಸಪ್ರೇಟ್ ಆಗಿ ಹೋಗಿ ಮಾತಾಡೋ ವಿಷಯ ಏನಿರ್ಬೋದು? ಹೋಗ್ ನೋಡು, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡು ನನಗೆ ಫೋನ್ ಮಾಡು. ಸರಿ ಸರ್. ಹೋಗು. ಅದೇನು ಅನ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾನೋ ಗೊತ್ತಾಗ್ತಿಲ್ಲ. ಮಾತೆತ್ತಿದ್ರೆ ಅನು ಮೇಲೆ ಅನುಮಾನನೇ ಪಡ್ತಾನೆ. ಅವನು ಯಾವ ನಡವಳಿಕೆನೂ ಸರಿ ಇಲ್ಲ. ಇವತ್ತೇ ಇದನ್ನೆಲ್ಲ ವಿಚಾರಿಸಿ ಅವನನ್ನು ಸರಿಗಟ್ತೀನಿ. ತುಂಬಾ ಲಕ್ಷಣವಾಗಿ ಕಾಣಿಸ್ತಿದೆ ಅನು, ದೇವತೆ ತರ. ಸರ್, ನೀವು ದೇವಸ್ಥಾನಕ್ಕೆ ಬರೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಲ್ವಾ? ನಾನು ನಿನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಆಸೆ ನಿನಗಿದೆ ತಾನೆ. ನೀನು ಆಸೆ ಪಟ್ಟ ಮೇಲೆ ಅಭ್ಯಂತರದ ಮಾತು ಯಾಕೆ? ಐ ಆಮ್ ಸಾರಿ ಸರ್. ಸಾರಿನಾ? ಯಾಕೆ? ನೀವು ಆಫೀಸ್ಗೆ ಹೋಗೋದನ್ನ ತಪ್ಪಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಲ್ಲ, ಅದಕ್ಕೆ. ನೀನು ನನಗೆ ಆಜ್ಞೆ ಮಾಡು, ದಾಸನ್ ಥರ ಅದನ್ನು ನಾನು ಪಾಲಿಸ್ತೀನಿ. ಈಗ ಸಾರಿ ಎಲ್ಲ ಬೇಡ, ಸರಿನಾ? ಇಷ್ಟೊಂದು ಜನ ಇಲ್ಲಿದ್ದಾರೆ ಅಂದ್ರೆ ಏನೋ ವಿಶೇಷತೆನೇ ಇರಬೇಕು. ಒಳ್ಳೆ ದಿವಸನೇ ಬಂದಿದ್ದೀವಿ. ಅತ್ತೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ಮೇಲೆ ಡೆಫಿನೆಟ್ಲಿ ಏನಾದ್ರೂ ಒಂದು ವಿಶೇಷ ಇರ್ಲೇಬೇಕಲ್ವಾ?
ಈ ಅನು ಯಾಕೆ ನಮ್ಮನ್ನೆಲ್ಲ ಕರ್ಕೊಂಬಂದಿದ್ದಾಳೆ? ಇವಳು ಗೊತ್ತಿದ್ದೆ ನಮ್ಮನ್ನೆಲ್ಲ ಕರ್ಕೊಂಬಂದಿದ್ದಾಳ? But most of them are pregnant ladies. ಐ ಥಿಂಕ್ ಪಕ್ಕದಲ್ಲಿ ಯಾವ್ದಾದ್ರು ಒಂದು ನರ್ಸಿಂಗ್ ಹೋಮ್ ಇರಬೇಕು. ಮೋಸ್ಟ್ ಎಲ್ಲರೂ ಅಲ್ಲಿ ಚೆಕ್ಅಪ್ ಮಾಡಿಸಿ ಇಲ್ಲಿ ಬಂದಿರಬೇಕು. ತೊಟ್ಲು ಕಟ್ಟಿ ಹರಕೆ ಹೊತ್ಕೋತಾರಲ್ಲ ಅಂತದೇನೋ ಇರ್ಬೇಕು ಹರ್ಷ. ಅನು, ಎನಿಥಿಂಗ್ ಸ್ಪೆಷಲ್? ನನ್ಗೂ ಗೊತ್ತಿಲ್ಲ ಅಕ್ಕ, ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ಹಾಗಿದ್ರೆ ಯಾರನ್ನಾದ್ರೂ ಕೇಳೋಣ ಅಲ್ವಾ? ಹೇ ಮಾನ್ಸಿ, ವೇಟ್, ನಿನ್ಗೆ ತಲೆ ಕೆಟ್ಟಿದ್ಯಾ? ಅದನ್ನೆಲ್ಲ ಯಾರಾದ್ರೂ ಕೇಳ್ತಾರ? ಬೇಡ. ಅರೆ ಏನಾಗುತ್ತೆ ಹರ್ಷ? ಎಕ್ಸ್ಕ್ಯೂಸ್ ಮೀ, ಇವತ್ತೇನು ಇಷ್ಟೊಂದು ಪ್ರೆಗ್ನೆಂಟ್ ಲೇಡೀಸ್ ಇಲ್ಲಿದ್ದೀರಲ್ಲ, ಎನಿಥಿಂಗ್ ಸ್ಪೆಷಲ್? ಇವತ್ತು ಹುಣ್ಮೆ ಅಲ್ವಾ ಮೇಡಮ್, ಅದಕ್ಕೆ. ಹುಣ್ಮೆ ಅಂದ್ರೆ ಗರ್ಭಿಣಿ ಹೆಂಗಸರು ಬರ್ತಾರ? ಹೌದಮ್ಮ, ಇಲ್ಲಿ ಗರ್ಭಿಣಿಯರು, ಮಕ್ಕಳಾಗದೆ ಇರೋರು, ಇಲ್ಲಿ ಸ್ವಾಮಿ ಹತ್ರ ಬಂದು ಬೇಡ್ಕೊಂಡ್ ಮಕ್ಕಳಾಗಿರೋರು ಎಲ್ರು ಬರ್ತಾರೆ. ಸರಿ ನಮ್ಮ ಬರ್ತೀವಿ. ಮಕ್ಕಳಾಗ್ದಿರೋರು ಬಂದ್ರೆ ಇಲ್ಲಿ ಒಳ್ಳೇದಂತೆ. ಅದಕ್ಕೆ ಏನೋ ನಿಮ್ಮಿಬ್ರನ್ನ ಕರೆಸ್ಕೊಂಡಿದ್ದಾರೆ. ಹಲೋ, ಹಾಯ್ ಸರ್. ಮೀರಾ, ನಿನ್ನೆನೂ ಆಫೀಸಿಗೆ ಬರೋಕ್ಕಾಗಲಿಲ್ಲ, ಇವತ್ತು ಬರೋಕ್ಕಾಗಲ್ಲ. ಆಫೀಸಲ್ಲಿ ಏನು ತೊಂದರೆ ಇಲ್ಲ ತಾನೆ? ನೋ ಸರ್, ನೋ ಪ್ರಾಬ್ಲಮ್ ಅಟ್ ಆಲ್. ಡೋಂಟ್ ವರಿ. ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ. ಎಸ್ ಮೀರಾ. ಮೀರಾ, ಅಲ್ಲಿ ಝಂಡೆ ಇದ್ದಾನಲ್ವಾ, ಒಂದು ನಿಮಿಷ ಫೋನ್ ಕೊಡು, ಅವನಿಗೂ ಹೇಳ್ಬಿಡ್ತೀನಿ. ಇರ್ಲಿ ಬಿಡು, ನಾನೇ ಅವನಿಗೆ ಮಾಡ್ತೀನಿ. ಸರ್, ಜೇಂಡಿಯಲ್ಲೆಲ್ಲೂ ಇಲ್ಲ. ಐ ಥಿಂಕ್ ಅವರಿನ್ನೂ ಆಫೀಸಿಗೆ ಬಂದಿಲ್ಲ. ಇಟ್ಸ್ ಓಕೆ ಮೀರಾ, ಆಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಸಿ ಯು ಮೀರಾ. ಸಿ ಯು ಸರ್, ಟೇಕ್ ಕೇರ್. ನಾನು ಯಾವ ಕ್ಷಣ ಎಲ್ಲಿದ್ದೀನಿ ಅನ್ನೋ ವಿವರನ ಬೆರಳಿನ ತುದಿಲಿ ಇಟ್ಕೊಂಡಿರ್ತಾನೆ, ಆದರೆ ಇವನೆಲ್ಲಿರ್ತಾನೆ ಅನ್ನೋ ಸುಳಿವು ಸಹ ನನಗೆ ಬಿಟ್ಕೊಡಲ್ಲ. ನಿನ್ನೆ ಅವಳು ನನ್ಗೆ ಹೇಗ್ ಧಮ್ಕಿ ಹಾಕಿದ್ಲು ಗೊತ್ತಾ? ನೀನೇನಾದ್ರೂ ಕೇಳಿಸ್ಕೊಂಡಿದ್ರೆ ಬೆಚ್ಚ ಬಿದ್ಬಿಡ್ತಾ ಇದ್ದೆ. ಥೇಟ್ ರಾಜನಂದಿನಿ ತರ ಅವಳು ನಾಟಕ ಆಡ್ತಾ ಇದ್ದಾಳೆ. ಬೇಕಾದ್ರೆ ನೋಡ್ತಾ ಇರು, ಈ ಆಸ್ತಿ ನಿನ್ ಕೈಗೆ ಸಿಗಲ್ಲ. ಏನೋ ಒಂದ್ ಡ್ರಾಮಾ ಮಾಡಿ ತಡೀತಾಳೆ. ಈಗ ನಿನ್ಗೇನು ಉಳ್ದಿಲ್ಲ, ನೀನ್ ಪ್ರೀತಿಸೋಳು ನಿನ್ನ ಹತ್ರ ಉಳ್ದಿಲ್ಲ. ಯಾಕೆ ಹೇಳು? ಯಾಕೆಂದ್ರೆ ನೀವಿಷ್ಟು ಮಾಡಿದ್ದಕ್ಕಿಂತ ಇವತ್ತು ಮಾಡ್ತಿರೋ ಕೆಲಸ ಬಹಳ ಮುಖ್ಯ. ಗನ್ನಿಂದ ಬುಲೆಟ್ ಹೊರಡೋ ಅಷ್ಟೇ ವೇಗವಾಗಿರ್ಬೇಕು. ಅರ್ಥ ಆಯ್ತಾ? ಕೆಲಸ ಮುಗಿಯೋವರೆಗೂ ಯಾರ ಕಣ್ಣಿಗೂ ಕಾಣಿಸ್ದೆ ದೇವಸ್ಥಾನದಲ್ಲೇ ಕೂತಿರ್ಬೇಕು. ಅನುಗೆ ಬುಲೆಟ್ ಬಿದ್ದು ಅವಳು ಕೆಳಗೆ ಬೀಳೋ ಅಷ್ಟರಲ್ಲಿ ಎಲ್ಲರೂ ಮಾಯವಾಗಿರ್ಬೇಕು. ಸರಿ ಸರ್. ಮುಖ್ಯವಾಗಿ ಇದಿಷ್ಟು ಕೆಲಸ ದೇವಸ್ಥಾನದ ಸರೌಂಡಿಂಗ್ ನಲ್ಲೇ ಆಗ್ಬೇಕು. ಯಾವುದೇ ಕಾರಣಕ್ಕೂ ಆಚೆ ಹೋಗ್ಬಾರ್ದು. ಇನ್ನೊಂದ್ಸಲ ಗಮನ ಇಟ್ಟು ಕೇಳಿ, ಯಾವುದೇ ಕಾರಣಕ್ಕೂ ದೇವಸ್ಥಾನದಿಂದ ಆಚೆ ಹೋಗ್ಬಾರ್ದು. ಓಕೆ ಸರ್. ಹೊರಡಿ. ಹಲೋ, ಈಗೆಲ್ಲಿದ್ದಾರೆ? ಸರ್, ಆರ್ಯ ಸರ್ ಆಫೀಸ್ ಕಡೆಗೆ ಹೋಗ್ತಿದ್ದಾರಂತೆ. ಡ್ರೈವರ್ ಕಡೆಯಿಂದ ಗೊತ್ತಾಯ್ತು. ಪಕ್ಕನಾ? ಎಸ್ ಸರ್. ಶಬಾಸ್. ಎಲ್ಲ ನಾನು ಅನ್ಕೊಂಡಾಗೆ ನಡೀತಿದೆ. ಅಮ್ಮ, ಏನಂತೆ? ಅವ್ರು ಬರೋದ್ ತಡ ಆಗತ್ತೆ ಅಂತ ನಾನೇ ಬರೋದ್ ಬೇಡ ಅಂತ ಹೇಳ್ದೆ ಅಮ್ಮ. ಸರಿ, ಪೂಜೆ ಮಾಡ್ಸೋಣವಾ? ಅರ್ಚಕ್ರೆ, ಪೂಜೆ ಮಾಡ್ಬಿಡಿ.
ನನ್ನ ಮಗಳನ್ನ ಕಳ್ಕೊಂಡು ಮತ್ತೆ ಪಡ್ಕೊಂಡಿದ್ದೀನಿ. ಆಕೆ ಮತ್ತೆ ಸಿಕ್ಳು ಅನ್ನೋ ಸಂತೋಷ ಅನುಭವಿಸೋಕ್ಕೂ ಮೊದಲೇ ಇಂಥ ದೊಡ್ಡ ಆಘಾತನೂ ನನ್ನ ಬದುಕಲ್ಲಿ ಕೊಟ್ಟಿದ್ಯಾ. ನಾನು ನಿಜ ಅಂತ ನಂಬಿದ ಯಾವುದು ನಿಜ ಅಲ್ಲ. ಇದಕ್ಕೆಲ್ಲ ಯಾರ ಕಾರಣನೋ ಅವರ ನಿಜವಾದ ಮುಖವಾಡ ಕಳಚಬೇಕು. ಅವರು ಜಗತ್ತಿನ ಮುಂದೆ ಬರಲೇಬೇಕು. ಅನು, ದೇವರ ಆಶೀರ್ವಾದ ನಮ್ಮೇಲಿದೆ. ನಿನ್ನ ಉದ್ದೇಶ ಏನಿದೆಯೋ ಅದನ್ನು ಪೂರೈಸಲೇಬೇಕು. ಬಾಮು, ನೀನ್ ಚಾಕ್ರಿ ಮಾಡೋದೆಲ್ಲ ನಾನು, ಈಗ ನೋಡಿದ್ರೆ ನಿಮ್ಮ ಅಪ್ಪನೇ ಬೇಕು ಅಂತೀಯಲ್ವಾ? ಹೋಗ್ಲಿ ಬಿಡೆ. ಅನು, ಎಲ್ಲಿದೆಯಾ? ಹಲೋ ಅನು, ನಾನು ಬರ್ತಾ ಇದ್ದೀನಿ. ನೀನ್ ಎಲ್ಲಿದೀಯಾ? ಹಲೋ ಅನು, ಹಲೋ ಹಲೋ ಅನು. ಹಲೋ ಅನು, ಅಲ್ಲಿ ನೆಟ್ವರ್ಕ್ ಸರಿಗಿಲ್ಲ ಅಂತ ಅನ್ಸುತ್ತೆ. ಸರಿಯಾಗಿ ಕೇಳಿಸ್ತಿಲ್ಲ. ನೀನು ಕಾರ್ ಪಾರ್ಕಿಂಗ್ ಕಡೆ ಬಾ, ನಾನು ಅಲ್ಲಿಗೆ ಬರ್ತೀನಿ. ಸರ್, ನನಗೆ ಸರಿಯಾಗೇನು ಕೇಳಿಸ್ತಿಲ್ಲ. ನೀವ್ ಎಲ್ಲಿದ್ದೀರಾ ಸರ್? ಶಿವ್, ಬೇಗ ನಡಿ. ಇನ್ನು ಬ್ರೋನ್ಲಾ ದೇವಸ್ಥಾನಕ್ಕೆ ಬಂದು ಏನು ಯೂಸ್ ಇಲ್ಲ. ನಾನು ನಾವೇ ಹೊರಟ್ವಿ ಅಂತ ಹೇಳದ್ ಬಿಟ್ಟು ಏನ್ ಮಾಡ್ತಿದ್ದಾಳೆ? ಇನ್ನೋದ್ರು ಚುತ್ತಾದ್ರು ಬಂದಿರಲ್ಲ. ಅಮ್ಮ, ನಾನು ನೋಡ್ಕೊಂಡ್ ಬರ್ತೀನಿ. ಎಸ್ ಮೀರಾ, ಸರಿ, ಐ ಕಮ್ ರೈಟ್ ಅವೇ. ಯಾ
ಸಿ ಮೀರಾ, ಐ ಸಾರಿ ಅನು, ನಾನು ಈಗಲೇ ಆಫೀಸಿಗೆ ಹೋಗಬೇಕು. ಅನು. ಸರಿ ಸರ್, ನೀವು ಆಫೀಸಿಗೆ ಹೋಗಿ. ಹೇ, ಏನಾಯ್ತನು? ಈಗ ತಾನೇ ಲೇಡಿ ಆರ್ಯವರ್ಧನ್ ಥರ ದೊಡ್ಡ ದೊಡ್ಡ ಮಾತಾಡ್ದೆ, ಅಷ್ಟು ಬೇಗ ಕಣ್ಣೀರು ಹರಿತಾ ಇದೆ. ಏನಿದು ಚಿಕ್ಕ ಮಗು ಥರ? ಹೀಗೆ ದೇವಸ್ಥಾನಕ್ಕೆ ಹೋಗುವಾಗ ಅರ್ಧಕ್ಕೆ ನಿಲ್ಬಾರ್ದು ಸರ್, ಒಳ್ಳೇದಲ್ಲ. ನಾನು ದೇವಸ್ಥಾನಕ್ಕೆ ನಿಮ್ಗೋಸ್ಕರ ಹೋಗೋ ಸಂಕಲ್ಪ ತೊಟ್ಟಿದ್ದೀನಿ. ಭಯ ಆಗ್ತಿದೆ. ನನ್ನ ಮುದ್ದು, ನಿನ್ನ ಕಣ್ಣೀರಿನ ಮುಂದೆ ನನಗೆ ಎಷ್ಟೇ ಕೋಟಿ ಕೊಟ್ಟರು ಅದು ದೊಡ್ಡದಲ್ಲ. ಈಗ ಆ ದೇವರೇ ಬಂದು ನಿನ್ನ ದೇವಸ್ಥಾನಕ್ಕೆ ಬರಬೇಡ ಅಂತಂದ್ರು, ಜರ್ಕೊಳಯ್ಯ, ನಾನು ನನ್ನ ಹೆಂಡತಿ ಜೊತೆಲಿ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸರಿನಾ? ನಿಜವಾಗ್ಲೂ ಈಗ ನೀವು ಆಫೀಸಿಗೆ ಹೋಗಲ್ವಾ? ಇಲ್ಲ, ಅದೇ ದೇವರು, ಅದೇ ದೇವಸ್ಥಾನದ ಮೇಲೆ ನಿನಗಿರೋ ಭಕ್ತಿಗಿಂತ ಅದೇ ಹೆಂಡತಿ ಮೇಲೆ ನನಗಿರೋ ಪ್ರೀತಿ ತುಂಬಾನೇ ದೊಡ್ಡದು. ನಿನ್ನ ಕಣ್ಣೀರು ಬರ್ಸೋಕೆ ನನಗಿಷ್ಟ ಇಲ್ಲ. ಅದು ಸುಳ್ಳು. ಅವತ್ತು ನಾನು ಸುಳ್ಳು ಹೇಳಬೇಕಾಯ್ತು. ಯಾಕಂತಂದ್ರೆ ನನ್ನ ನಿನ್ನ ಮಧ್ಯ ಯಾವ ಗುಟ್ಟು ಇಲ್ಲ ಅನ್ನೋ ಭಾವನೆ ನಿನಗೆ ಬರೆಸ್ಬೇಕಾಗಿತ್ತು. ನಾನು ಮಾಡಿದ್ದು ತಪ್ಪು ಅಂತ ನನ್ನ ಕ್ಷಮಿಸು. ಅನು, 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 ಅನು.
ಅದಕ್ಕೆ ಏನಾಯ್ತು ದಾದಾ? ಬಾ, ನಿಮ್ ದಾದನ್ ಗುಂಡ್ ಬಿದ್ದಿದೆ. ದಾದಾ ಸರ್ ಏನ್ ಮಾಡ್ತೀನಿ ನನ್ನ ಮಗ ಏನಕ್ಕೋ ನಾಲಾಯಕ್ ನನ್ ಮಕ್ಳ ಏನ್ ಮಾಡಿದೀರಿ ಅಂತ ನಿಮ್ಗೆ ಅರಿವಿದ್ಯಾ? ಆರ್ಯವರ್ಧನ್ ಅವ್ರಿಗೆ ಏನೇ ಆದರೂ ಅದು ದೊಡ್ಡ ನ್ಯೂಸ್ ಆಗತ್ತೆ. ಮೀಡಿಯಾ ಯಾವಾಗ್ಲೂ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ಅದು ಅಲ್ಲದೆ ಇವ್ರಿಗೆ ಶೂಟೌಟ್ ಆಗಿರೋದು ಪಬ್ಲಿಕ್ ಪ್ಲೇಸಲ್ಲಿ. ಖಂಡಿತ ಈ ಸುದ್ದಿ ಹೊರಗಡೆ ಹರಡಿರುತ್ತೆ ಮೇಡಮ್. ಡಾಕ್ಟರ್, ನೀವು ದಯವಿಟ್ಟು ಚಿಂತೆ ಮಾಡಬೇಡಿ. ವರ್ಧನ್ ಕುಟುಂಬಕ್ಕೆ ಸಹಾಯ ಮಾಡಿದವ್ರನ್ನ ಈ ಮನೆ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನಿಮ್ಮನ್ನ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಹಾಸ್ಪಿಟಲ್ ಅಂತ ಹೋದ್ರೆ ಕೇಸ್ ಫೈಲ್ ಆಗತ್ತೆ. ನೀವೇ ಹೇಳಿದ್ರಲ್ಲ ಡಾಕ್ಟರ್, ಮೀಡಿಯಾ ಕಣ್ಣಿಟ್ಟಿರುತ್ತೆ ಅಂತ. ಈ ವಿಷಯ ಪಬ್ಲಿಕ್ ಆದ್ರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಊಹಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಬಿಸ್ನೆಸ್ ವಿಷಯದಲ್ಲಿ ಯಾರೆಲ್ಲ ವೈರಿಗಳಿದ್ದಾರೆ ಅನ್ನೋದನ್ನ ನಾವು ಅನ್ಅಫಿಷಿಯಲ್ ಆಗಿ ಕಂಡುಹಿಡಿತೀವಿ ಡಾಕ್ಟರ್. ನಿಮ್ ಸಹಕಾರಕ್ಕೆ ಥ್ಯಾಂಕ್ ಯು. ಇಟ್ಸ್ ಓಕೆ ಮೇಡಮ್. ವರ್ಧನ್ ಕುಟುಂಬದಿಂದ ಸಹಾಯ ಪಡ್ಕೊಂಡಿರೋರಲ್ಲಿ ನಾನು ಒಬ್ಬ. ಆರ್ಯ ಸರ್ಗೆ ನಾನು ಯಾವತ್ತೂ ಚಿರಋಣಿ. ಆದರೂ ಇದರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳಿದೆ. ಸರಿ, ನಾನಿನ್ ಬರ್ತೀನಿ ಮೇಡಮ್. ಈಗ ಇವ್ರಿಗೇನು ತೊಂದರೆ ಇಲ್ಲ ಅಲ್ವಾ ಡಾಕ್ಟರ್? ಇಲ್ಲ ಮೇಡಮ್. ಇನ್ನೊಂದು ವಿಷಯ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಮೆಡಿಸನ್ ತಗೊಳಕ್ಕಾಗಲ್ಲ. ಅದನ್ನ ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಅವರಿಗೆ ಪ್ರಜ್ಞೆ ಬರೋವರೆಗೂ ಜೊತೆಲೇ ಇರಿ. ನಿಮ್ಮನ್ನ ಟ್ರೀಟ್ ಮಾಡಿದಂತ ಡಾಕ್ಟರ್ ಸಹ ನೀವು ಅವ್ರಿಗೆ ಸಹಾಯ ಮಾಡಿದೀರಾ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನೀವು ಮಾಡಿರೋ ಒಳ್ಳೆ ಕೆಲಸಗಳೇ ನಿಮ್ಮನ್ನ ಈಗ ಕಾಪಾಡ್ತಿದ್ದಾವ? ನಿಮ್ಮನ್ನ ಮಾತ್ರ ಅಲ್ಲ, ನನ್ನೂ ಕಾಪಾಡ್ತು. ನನ್ನನ್ನ ಕಾಪಾಡ್ದವ್ರ ಮೇಲೆ ನಾ ಪ್ರತೀಕಾರ ತೀರಿಸ್ಕೊಳ್ಳೋದಾದ್ರೂ ಹೇಗೆ? ಇದೆಂತ ಪರೀಕ್ಷೆ ನನಗೆ. ನನ್ನೊಳಗೊಂದು ಜೀವ ಕೊಟ್ಟು ನನ್ನ ಜೀವನ ಉಳಿಸ್ದವ್ರು ನೀವು. ಆದ್ರೆ ನಾನು ನನ್ನ ಜೀವನದ ಉದ್ದೇಶನೇ ಇವ್ರಿಗೆ ಶಿಕ್ಷೆ ಕೊಡ್ಸೋದು ಅಂತ ಬದುಕ್ತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.